ಇವತ್ತು ಸಿರ್ಸಿ ಜಾತ್ರೆಗೆ ಬಂದಿದ್ದೀವಿ. ಸೊ ಆವಾಗಲೇ ಬಂದು ರೀಚ್ ಆದ್ವಿ 1:30ಗೆ. ಆದರೆ ಇವಾಗ ತುಂಬ ದೊಡ್ಡದ ಲೈನ್ ಇದೆ, ಅಲ್ಲಿ ತುಂಬ ಕ್ಯೂ ಇದೆ ಅಂತ ಹೇಳ್ಬಿಟ್ಟು ಊಟ ಮಾಡೋಣ ಅಂತೇಳಿ ಹೊರಗಡೆ ಬಂದಿದ್ದೀವಿ. ಸೊ ಇವಾಗ ಹೊರಗಡೆ ಊಟ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಸುಂದ್ರಿ ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಸಿರ್ಸಿ ಜಾತ್ರೆ ವ್ಲಾಗ್ಸ್. ಇಲ್ಲಿ ಜಾತ್ರೆ ನಡೀತಿದೆಯಾ? ಜಾತ್ರೆ ಕಂಡೀಷನ್ಸ್ ಅಂಡ್ ಡಿಸಿಷನ್. ಸಿರ್ಸಿ ಜಾತ್ರೆಗೆ ಹೋಗೋಕ್ಕೆ ರೆಡಿಯಾಗಿ ನಿಂತಿದ್ದೀವಿ. ಟೈಮ್ ಇವಾಗ 10:19 ಆಗಿದೆ. ಸೊ ಇವರು ನಿನ್ನೆನೆ ಬಂದಿದ್ದು ಜಾತ್ರೆಗೆ. ಅರ್ಧ ಜಾತ್ರೆ ಮುಗಿದ ಮೇಲೆ ನನಗೆ ವ್ಲಾಗ್ ಮಾಡೋಕ್ಕೆ ಇಲ್ಲೆಲ್ಲರೂ ಮಾಡಿ 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 ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಜಾತ್ರೆಗೆ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ನೊಂದ ಸಂತೃಪ್ತೆ. ನಮ್ಮ ನಮಿತಾ ಅವರು ನಿನ್ನೆ ಬಂದಿದ್ದು ನೊಂದ ಸಂತೃಪ್ತರು ಕಾಣಿಸ್ತಾ ಇವಾಗ ಊರಿಗೆ ಹೋಗೋಕ್ಕೆ ಬೆಂಗಳೂರಿಗೆ ಹೋಗೋಕ್ಕೆ ಬಸ್ ಬುಕ್ ಮಾಡಿದ್ದೀವಿ. ಕಾಯ್ತಾ ಇದ್ದೀವಿ. ಶ್ರೀಕುಮಾರ್ ಬಸ್ ಬಂದಮೇಲೆ ಅವರು ಹೋಗ್ತಾರೆ. ನಾವು ಜಾತ್ರೆಗೆ ಸುತ್ತಕ್ಕೆ ಹೋಗ್ತಾ ಇದ್ದೀವಿ 10:15. ಮತ್ತೇನು ಹೇಳೋದು, ನನಗೆ ವ್ಲಾಗ್ ಮಾಡಿಕೊಡ್ತಾ ಇರೋದು ಮಧುರ ಅವರು. ಬಂತಾ ಬರುತ್ತೆ ಇವಾಗ ಇಲ್ಲ ಸ್ವಲ್ಪ 2 ನಿಮಿಷ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಮಧುರ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಹುಷಾರಾಗಿ ಹೋಗಿ. ಬಾಯ್ ಬಾಯ್ ಬಾಯ್. ನಮಿತಾ ಅವ್ರು ಹೊರಟಿದ್ದಾರೆ. ಇವಾಗ ಅವರಿಗೆ ಕಳಿಸ್ಕೊಡೋಣ. ಬಂತು ಬಂತು ಬಸ್ ಬಂತು ಬಸ್ ಬಂತು. ನಾವಿವಾಗ ಜಾತ್ರೆಗೆ ಬಂದಿದ್ದೀವಿ. 10:15 ಟೈಮು. ಆ್ಯಕ್ಚುಲಿ ನಿನ್ನೆ ಬಂದಿದ್ವಿ, ನಿನ್ನೆ ಮಧ್ಯಾಹ್ನ ಬಂದಿದ್ದು. ಆದರೆ ವ್ಲಾಗ್ ಮಾಡಿರಲಿಲ್ಲ, ಇವತ್ತು ವ್ಲಾಗ್ ಮಾಡ್ತಾ ಇರೋದು. ಸೊ ನೋಡೋಣ ಏನೆಲ್ಲ ಪರ್ಚೇಸ್ ಮಾಡ್ತೀವಿ ಅಥವಾ ಸುಮ್ಮನೆ ಬಂದಿದ್ದೀವ ಪರ್ಚೇಸ್ ಮಾಡ್ತೀವ ಏನು ಅಂತ ನೋಡೋಣ. ಸೊ ಆದಷ್ಟು ಸುತ್ತಾಡಿಕೊಂಡು ಹೋಗೋಣ ಅಂತೇಳಿ ಬಂದಿರೋದು. ಸೊ ನಾನಿವತ್ತು ಸಿರ್ಸಿಲಿ ಮಧುರನ್ ಮನೆಯಲ್ಲಿ ಸ್ಟೇ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಅವ್ರ ಜೊತೆ ಮತ್ತೊಂದು ಸಲ ಬಂದಿದ್ದೀನಿ ಅಷ್ಟೇ. ನಿನ್ನೆನೂ ಕೂಡ ಬಂದಿದ್ದೆ, ಅದೇ ವ್ಲಾಗ್ ಮಾಡಿರೋದು. ನೈಟ್ 11 ಗಂಟೆ ಆಗಿದೆ. ಎಷ್ಟು ರಶ್ ಇದೆ ನೋಡಿ ಈಗಲೂ ಕೂಡ. ಹೇಗನ್ನಿಸ್ತಾ ಇದೆ ಮಧುರ? ಎಷ್ಟನೇ ಸಲ ಬರ್ತಾ ಇರೋದು? 2ನೇ ಸಲ. ಬರೀ ನೈಟ್ ಬರೋದು, ಸುತ್ತಾಡೋದು, ಹೋಗೋದು ಅಲ್ವಾ? ನೋಡಿ ಪೊಟ್ಯಾಟೊ ಟ್ವಿಸ್ಟರು, ಗೋಬಿ ಅದೆಲ್ಲ ಸಿಗುತ್ತೆ ಇಲ್ಲಿ. ಪ್ಲೇಟ್ ಹೊಡೆದೋಗಲ್ಲ ಅಂತೆ, ಅದಕ್ಕೆ ಈ ಥರ ಟೆಸ್ಟ್ ಮಾಡಿ ನೋಡ್ಕೊಂತಾ ಇದ್ದಾರೆ. ಇಲ್ಲಿ ಸ್ಟ್ರಕ್ ಆಗಿದ್ದಾರೆ, ಮುಂದೆ ಹೋಗ್ತಾನೆ ಇಲ್ಲ. ನೋಡಿ ಇಯರಿಂಗ್ಸ್, ಜಿಗಿ ಜಿಗಿ ಜಾತ್ರೆ ಇಯರಿಂಗ್ಸ್. ಎಷ್ಟು? 120, 150. ಎಷ್ಟು? ಜಿಲ್ಲೆಯ ಜನರ ಸೇವೆಗಾಗಿ ಸರ್ವರಿಗೂ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಸ್ವಾಗತ ಕೋರುವವರು ಪ್ರೊಪ್ರೈಟರ್ ಮಹೇಶ್ ಕೆ ಶೆಟ್ಟಿ, MK ಎಲೆಕ್ಟ್ರಾನಿಕ್ಸ್, ಶಿರಸಿ. ಮಧುರ ಫ್ಯಾನ್ ತಗೋತಾ ಇದ್ದಾರೆ ಫುಲ್. ಇಲ್ಲಿ ಇಷ್ಟು ಚಳಿ ಉಂಟು, ಫ್ಯಾನ್ ಬೇಕಂತೆ. ನೀವೇನ್ ತಗೋತಿದ್ದೀರಾ? ಆಫ್ ಮಾಡಿ ಮರೆ, ಚಾರ್ಜ್ ಹೋಗೋದು. ಏನ್ ತಗೋತಾ ಇದ್ದೀರಾ? ಯಾರಿಗೆ ತಗೋತಾ ಇದ್ದೀರಾ? ದೇವ್ರ ದರ್ಶನಕ್ಕೆ ಲೈನ್ ನೋಡಿ. ಇವಾಗ 11:30 ಆಗಿದೆ ನೈಟು.
ಚಪ್ಪಲಿ ರಾಶಿ ನೋಡಿ ಗೈಸ್, ಚಪ್ಪಲಿ. ಲ್ಯಾಂಡಿಂಗ್ ಟೇಕ್ ಆಫ್ ಆಗಲ್ಲ, ಲ್ಯಾಂಡ್ ಆಗುತ್ತಷ್ಟೇ. ಬೇಕಾ? ಶಾಪಿಂಗ್ ಮಾಡಿ ಸುಸ್ತಾಗಿ ಗಿರ್ಮಿಟ್ ತಿಂತಾ ಇರೋದು ಇವಾಗ. ಬೆಲ್ಲ ಮತ್ತು ತುಪ್ಪನ ಮಿಕ್ಸ್ ಮಾಡಿಕೊಂಡು ದೋಸೆ ಜೊತೆಗೆ ತಿನ್ನೋದು ಸ್ಪೆಷಲ್, ಸಿರ್ಸಿ ಸ್ಪೆಷಲ್. ತೆಳ್ಳೆವು ರೋಬೋಟ್ ನೆಲ ಗುಡಿಸ್ತಾ ಇದೆ. ಒಂದು ಗೊಂಬೆ ಇದೆ, ಗೊಂಬೆ ನೈಟೆಲ್ಲ ಕಾಟ ಕೊಟ್ಟಿದೆ ನಮಗೆ ಮಲಗುವಾಗ. ಏ ಗೊಂಬೆ, ಏ ಗೊಂಬೆ, ಗೊಂಬೆ 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 ಗೊಂಬೆ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವತ್ತಿನ ವ್ಲಾಗ್ ಏನು ಅಂತಂದರೆ, ನಾವು ನಿನ್ನೆ ನೈಟ್ ಬಂದಿದ್ದು ಜಾತ್ರೆಯಿಂದ 3 o'clock ಆಗಿತ್ತು. ಸೊ ಹಾಗೆ ಮಲ್ಕೊಂಡ್ಬಿಟ್ವಿ. ಅಲ್ಲೂ ಜಾತ್ರೆಯಲ್ಲೂ ತುಂಬ ಜನ ಇರೋದ್ರಿಂದ ರಶ್ ಇತ್ತು ತುಂಬ. ಸೊ ಹಾಗಾಗಿ ಎಲ್ಲನೂ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟನ್ನು ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಸೊ ಇವತ್ತು ಮಾರ್ನಿಂಗ್ ನಾನು ಸಿರ್ಸಿಗೆ ಲ್ಯಾಪ್ಟಾಪನ್ನೇ ತೊಗೊಂಡು ಬಂದಿದ್ದೆ. ಸೊ ಇಲ್ಲಿ ಒನ್ ಡೇ ಸ್ಟೇ ಮಾಡೋಣ ಅಂತೇಳ್ಬಿಟ್ಟು ಮಧುರನ ಮನೆಗೆ ಪ್ಲ್ಯಾನ್ ಮಾಡ್ಕೊಂಡು ತೊಗೊಂಡು ಬಂದಿದ್ದಾಗಿತ್ತು. ಇದು ನೋಡಿ, ನನ್ನ ಕಾಲಿಗೆ ಅಟ್ಯಾಕ್ ಮಾಡಿಬಿಡ್ತು. ಸೊ ಲ್ಯಾಪ್ಟಾಪ್ ತೊಗೊಂಡೇ ಬಂದಿದ್ದೀನಿ. ಸೊ ಇವತ್ತೆಲ್ಲ ಫುಲ್ ಕೆಲಸನೇ ಆಗುತ್ತೆ ಗೊತ್ತು, ಬಟ್ ಸ್ಟಿಲ್ ಅದನ್ನು ಬಿಟ್ಟು ಬೇರೆ ಏನಾದರೂ ಇತ್ತು ಅಂದರೆ ಕ್ಯಾಪ್ಚರ್ ಮಾಡೋಣ, ಅದು ಕೂಡ ಒಂದು ಮೆಮೊರಿಯಾಗಿ ಉಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡ್ತಾ ಇರೋದು. ನೋಡಿ ಗೈಸ್, ಮಜ್ಜಿಗೆ ಮಾಡ್ತಾ ಇದ್ದಾರೆ, ಮಜ್ಜಿಗೆ ಮಷಿ. TSS ಬ್ರ್ಯಾಂಡ್ ಉಪ್ಪಿನಕಾಯಿ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ನನಗಿಷ್ಟ ಆಯಿತು ಇದು ಉಪ್ಪಿನಕಾಯಿ, ಇದಕ್ಕೆ ತೊಗೊಳ್ತಾ ಇದ್ದೀನಿ. ಓಪನ್ ಆಗ್ತಾ ಇಲ್ಲ. ವಾವ್, ನೈಸ್. TSS ಇಂದ ಒಂದಿಷ್ಟು ಸಾಮಾನು ತೊಗೊಂಡು ಬಂದಿದ್ದೀವಿ, ಮನೆಗೆ ತೊಗೊಂಡೋಗ್ಬೇಕು ಅಂತ. ಸೊ ಇವಾಗ ಲಾಗಿನ್ ಟೈಮ್ ಆಗಿದೆ, ಬೇಗ ಲಾಗಿನ್ ಆಗೋಣ, ಮತ್ತೆ ಸಿಗ್ತೀನಿ ಗೈಸ್. ಓಕೆ, ಊಟಕ್ಕೆ ರೆಡಿ ಆಗಿದೆ, ಬಟ್ ಅವ್ರ ಅಣ್ಣ ಮೇಲ್ಗಡೆ ಇದ್ದಾರೆ ಅಂತೇಳಿ ಕರೆಯೋದು ಬೆಲ್ ಮಾಡಿ. ಈಗ ಊಟಕ್ಕೆ ಬರ್ತಾರೆ ಅವರು. ಹೆಂಗಿದೆ ಸಿಸ್ಟಮ್ ನೋಡಿ ಇವಾಗ. ತಂಬುಳಿ ಅಂತೆ. ಸಾಕು. ಯಾರು ಬರಬೇಕು ಇವಾಗ? ಮಧುರ ನಮ್ಮ ಹಾಲು ಕರೀತಾರೆ, ಎವ್ರಿ ಡೇ ಕರೀತಾರಲ್ವ, ಅದಕ್ಕೆ ಇಷ್ಟೊತ್ತಾದರೂ ಬಂದಿಲ್ಲ ಅಂತ ಕರಿತಾ ಇರೋದು. ಎಲ್ಲೋದ್ರು ಇವರು? ಬಂದೇ ಇಲ್ವಲ್ಲ ಇಷ್ಟೊತ್ತಾದರೂ. ಓ ಬಂದೆ. ಹಾಯ್ ಮಾಡಿ. ಏನೋ ಮಾಡ್ಲಿಕ್ಕೆ ಬಂದವಳು ಅಂತ, ಏನೋ ಚಿರಿಗಿ ತಂದೇನೋ ಅಂತ. ಏನು ಮಾಡಲ್ಲ, ಎಂತ ಮಾಡ್ತೀವಿ? ಸ್ವಲ್ಪ ಹಾಲು ಕೊಡಿ, ನಾವು ಹೋಗ್ತೀವಿ. ಆಯ್ತಾ? ಫ್ಲಾಶ್ ಆಗ್ತಲ್ಲ ನೀನು.
ಏನು ಮಾಡಲ್ಲ ಆಯ್ತಾ. ಇದು ನೋಡಿ ಇಲ್ಲಿ ಉರುಳುತ್ತಿರೋದು ಹಿಂಗೆ ಮಾಡ್ಕೊಂಡು, ಇದು ಚೋಟಮರಿ. ಈ ಚೋಟಮರಿ ಹಿಂಗಿಂಗ್ ಮಾಡ್ತಿದೆ. ಎಷ್ಟೊತ್ತಿಗೆ ಬಿಡ್ತಾರ ನನ್ನ ಅಂತ. ಐ ಇದು ಇದ್ರ ತಮ್ಮ ಮಗಳಲ್ವಾ? ಇದು ಇದ್ರಮ್ಮ, ಇದು ಇದ್ರಮ್ಮ, ಇದು ಇದ್ರಮ್ಮ, ಇದು ಅತ್ತೆ ಮಗಳು. ಅಕ್ಕನ ಕೆಮ್ಮದಿದೆಯಲ್ಲ, ಕೆಂಪದ ಅಕ್ಕನ ಮಗಳು. ಅದು ಚಿಕ್ಕ ಮರಿ, ಅದು ಯಾರದೋ ಮಗಳು. ಈ ಕಪ್ಪು ಹಾಕ್ಲಿದೆಯಲ್ಲ, ಓನಮ್ಮ. ಅದ್ರ ಮಗಳು. ಜರ್ಕಳೆ ಚೂರು. ಯಾಕೆ ಗೋಮತಿ? ಇದು ಮಾಮಿ ಮುಖ ತೋರ್ಸು, ಮುಖ ತೋರ್ಸೆ. ಇದು ಗೋಮತಿ. ಅಮ್ಮ ಇದು ಮಾಮಿ ಮುಖ ತೋರ್ಸು. ಇದು ಮಾಮಿ, ಇದು ಗೋಮತಿ. ಮುಖ ತೋರ್ಸು. ಗೋಮತಿ. ಆಮೇಲೆ ಇದು ಗೌತಮಿ, ಗೌತಮಿ. ಗೌತು. ಗೌತು. ಆಮೇಲೆ ತೋರ್ಸು, ಮುಖ ತೋರ್ಸಿಲ್ಲಿ. ಇದು ನಂದಿನಿ. ನಂದಿನಿ. ಇದು ಚಂದನ. ಚಂದನ. ಇದು ಅಜ್ಜಿ. ಇದು ದೊಡ್ಡ, ಎಲ್ಲರಿಗಿಂತ ದೊಡ್ಡ ಅಜ್ಜಿ. ಅದಕ್ಕೂ ಅಜ್ಜಿ. ಇದು ನೆಕ್ಸ್ಟ್. ನಾನು ಫಸ್ಟ್ ಟೈಮ್ ಬಂದಾಗ ಹಾಲು ಕದ್ದಿದ್ದು ಯಾವುದು? ಅದಿಲ್ಲ. ಇಲ್ವಾ? ಅದು ಅಂದಿದ್ದಲ್ಲ ಮತ್ತೆ ನಿನ್ನೆ. ಇಲ್ಲ, ಅದು ಅದಲ್ವಾ? ಇದಾಗಿತ್ತು. ಇದು ಅಂತ ಹೇಳಿದ್ದು. ಹೌದಾ? ಅವಾಗ ಯಾವ ಕಲರ್ ಆಗಿತ್ತಮ್ಮ? ಕಲರ್ ಇದ್ದಿತ್ತು, ಈ ತರ ಕಲರ್ ಇದ್ದಿತ್ತು. ಅದೇ ಚಂದ್ರಿಕಾ. ಅದೇ ಹಂಗ್ ಮಾಡ್ಲಿ ಅಂತ ನಂಗೆ ನಿಂತ್ಕೊಂಡಿದೆ ಅದು. ನೋಡು ಇಷ್ಟ ಮಾಡ್ಕೊಂಡು. ಐ ಮತ್ತೆ ಮಾಡು ಅಂತ ಕರೆದು ಮತ್ತೆ ಮಾಡಿಸ್ಕೊಂಡು ಬರೋದು. ಹಂಗೆ ಕೆರಿತಾ ಉಂಟು ಅನ್ಸುತ್ತೆ ಅದಕ್ಕೆ. ಹಾಲು ಕರ್ಕೊಂಡು ಬಂದ್ರು, ನೋಡೋಣ ಎಷ್ಟು ಸಿಕ್ಕಿದೆ ಅಂತ. ಡ್ರೆಸ್ ಎಲ್ಲ ಬಿಟ್ಲಿಲ್ಲಲ್ಲ. ಇಷ್ಟು ಸಿಕ್ಕಿದೆ. ಎಷ್ಟು ಎಷ್ಟು? 1.5 ಲೀಟ್ರಾ? 1.5 ಲೀಟ್ರ್. ಇಲ್ಲಿ ನೋಡಿ ಗೈಸ್, ಇದು ಹೊರಗಡೆ ಹಾಕಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಡಿಸ್ಟರ್ಬ್ ಮಾಡ್ಕೊಂಡು ನಮ್ಮನ್ನು ತೆಗಿ ಅಂತ. ತೆಗಿಯಲ್ಲ ಬಾಗಿಲು. ಕೋಪ ನೋಡಿ ಅಂತೆ. ನೋಡಿ ಗೈಸ್, ಹೊಸ ಟೆಕ್ನಾಲಜಿ. ಹಾಗೆ ಪ್ರೆಸ್ ಮಾಡೋದು, ನೀರು ಬೀಳುತ್ತೆ, ಅದರಿಂದ ಒರೆಸೋದು ಅಷ್ಟೇ. ಚೆನ್ನಾಗಿದೆ ಅಲ್ವಾ? ಅಲ್ವಾ? ಏನೇನು ಬರುತ್ತೋ ಇನ್ನು ನೆಕ್ಸ್ಟ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಂಕಲ್. ಹಾಯ್. ಹಾಂ ಹೌದು, ಕೆಲಸ ಇದೆ. ಅಂಕಲ್ ಇವತ್ತು ಹಾಲು ಕರೀತಾ ಇದ್ದಾರೆ. ನಿನ್ನೆ ಆಂಟಿ ಹಾಲು ಕರೆದಿದ್ರು, ಇವತ್ತು ಅಂಕಲ್. ಬಾಯ್ 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 ಬಾಯ್. ನಮ್ಮ ಮೇಡಮ್ ಅವರೇನೋ ಮಾಡ್ತಾ ಇದ್ದಾರೆ. ಏನು ಮಾಡ್ತಿದ್ದೀರಾ ಮೇಡಮ್? ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ ಜೊತೆ ಚಟ್ನಿ. ಓ, ಇಲ್ಲಿ ತನಗೆ ಯಾವಾಗ ಕೊಡ್ತಾರೆ ಅಂತ ಕಾಯ್ಕೊಂಡು ಕೂತಿದೆ ಪಾಪ. ದೋಸೆ ಮಾಡಿ ಹಾಕಿದ್ರು, ಹಾಂ, ಸರಿಯಾಗಿಲ್ಲ. ತಿಂದಿಲ್ವಾ? ಅದು ಏನೋ ನನ್ನ ಕಡೆ ಯಾವುದು ಸೊಕ್ಕು ಬೇಕಂತೆ ನೀವು ಮಾಡಿದ್ದೆ, ಅದು ಸರಿಯಾಗಿಲ್ಲ, ಅದನ್ನು ತಿನ್ನೋದೇ ಇಲ್ಲ. ನಾನಿವಾಗ ಮನೆಗೆ ಹೋಗಿ ರೆಡಿಯಾಗಿದ್ದೀನಿ. ತಿಂದ್ಬಿಟ್ಟು ಪಟ್ ಅಂತ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಸೊ ಹಾಗಾಗಿ ಬೇಗ ಎದ್ದು ಬೇಗ ರೆಡಿಯಾಗಿದ್ದೀನಿ. ಸೊ ಬಾಯ್ ಬಾಯ್ ಗಾಯ್ಸ್. ಇಷ್ಟೇ ಇವತ್ತಿನ ವ್ಲಾಗ್. ಇದು ಯಾವಾಗ ಅಪ್ಲೋಡ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಸಿರ್ಸಿ ಜಾತ್ರೆ ಎಷ್ಟು ದಿನ ಆದಮೇಲೆ ಅಪ್ಲೋಡ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಏನಾದರೂ ಹೇಳಿ. ಮಾಡ್ತಾ ಇದ್ದೀನಿ. ನನಗಲ್ಲ ನಾನು ನಮ್ಮ ಮನೆಗೆ. ಹಾಂ, ಥ್ಯಾಂಕ್ ಯು ಗೈಸ್. ಮುಗೀತು, ಸಿರ್ಸಿ ಜಾತ್ರೆ ಎಲ್ಲ ಮುಗೀತು. ಸೊ ಇವಾಗ ಮನೆಗೆ ಹೋಗಬೇಕು. ಸೊ
ನಿನ್ನೆ ಅಂತೂ ಸಿಕ್ಕಾಪಟ್ಟೆ ವರ್ಕ್ ಇತ್ತು, ಕೆಲಸ ಮಾಡಿನೇ 1 ಗಂಟೆಗೆ ಮಲಗಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಯಾವುದನ್ನು ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಿಲ್ಲ. ಎಷ್ಟಾಗುತ್ತೋ ಅಷ್ಟನ್ನು ಟ್ರೈ ಮಾಡಿ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಹಾಗಾಗಿ ಇಷ್ಟೇ ಇವತ್ತಿನ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಅವಾಗವಾಗ ಸ್ವಲ್ಪ ಲೇಟಾಗಿ ವ್ಲಾಗ್ಸ್ಗಳು ಬರ್ತಾ ಇರುತ್ತೆ. ಸೊ ನಿಮಗೆ ಗೊತ್ತಿದೆ ಯಾಕೆ ಅಂತ ಕೂಡ. ಸೊ ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಸೊ ಮಧುರನ್ ಮನೆ ಸ್ವಲ್ಪ ಮಿನಿ ಗಾರ್ಡನ್ ತೋರಿಸೋಣ ಅಂತ ಅಂದ್ಕೊಂಡೆ. ನನಗಂತೂ ಸಖತ್ ಇಷ್ಟ ಆಯಿತು. ಯಾಕಂದರೆ ಸಖತ್ತು ಒಳ್ಳೊಳ್ಳೆ ಫ್ಲವರ್ಸ್ದು ಗಿಡ ಎಲ್ಲ ಇದೆ ಅವ್ರ ಮನೇಲಿ. ಸೊ ಅದಕ್ಕೆ ನಿಮಗೂ ತೋರಿಸೋಣ ಅಂತ ಹೇಳಿ ಬನ್ನಿ ತೋರಿಸ್ತೀನಿ. ಇಲ್ಲಿ ಈ ಥರ ಇದೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಎಲ್ಲ ಗಿಡಗಳು ಹೆಂಗಿದ್ದಾವೆ ಅಂತ. ಮಿನಿ ನರ್ಸರಿನೇ ಅಂತ ಹೇಳ್ಬೋದು ಇವ್ರ ಮನೇಲಿ. ಯಾವ್ಯಾವ ಥರ ಗಿಡ ಇದೆ, ಯಾವ್ಯಾವ ಥರ ಹೂವಿದ್ದ ಇದೆ. ನನಗಂತೂ ಯಾವುದು ಹೂವು ಹೆಸರೆಲ್ಲ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ನೋಡ್ಬೋದು ಯಾವ ಥರ ಇದೆ. ಇದು ಮಲ್ಲಿಗೆ ಅನಿಸುತ್ತೆ. ಓಕೆ, ಇಲ್ಲಿ ಟೊಮೆಟೊ ಆಗಿದೆ. ಅಲ್ಲಿ ಟೊಮೆಟೊ ಆಗಿದೆ. ಮತ್ತೆಲ್ಲ ಹೂವಿನ ಗಿಡಗಳು. ಇದೊಂದೇ ಹೂ ಹೆಸರು ಗೊತ್ತಿರೋದು, ನಿತ್ಯ ಪುಷ್ಪ. ಮತ್ತು ಯಾವುದು ಗೊತ್ತಿಲ್ಲ. ಸ್ವಲ್ಪ ಇದೆ ಹೂವಿನ ಗಿಡ ಅಂತ. ಆಮೇಲೆ ಇಲ್ಲಿದೆ ಟೊಮೆಟೊ ಹಣ್ಣು ಜಾಸ್ತಿ ಬೆಳೆದಿದೆ. ಸೂರ್ಯಕಾಂತಿ. ಬೆಣ್ಣೆ ಮೆಣಸು. ಇಲ್ಲಿ ಹುಲ್ಲು ದನಗಳಿಗೆ ತಿನ್ನಕ್ಕೆ. ಪಾಲಕ್ ಸೊಪ್ಪು ಅನಿಸುತ್ತೆ. ಹೌದು, ಪಾಲಕ್ ಸೊಪ್ಪು. ಇಲ್ಲಿ ಅಡಿಕೆಗಳು ಸ್ವಲ್ಪ ಸ್ವಲ್ಪ. ಆಮೇಲೆ ಇದ್ಯಾವುದು ಅಂತ ಗೊತ್ತಿಲ್ಲ. ಧೀಮಹಿ. ಸೊ ಇಲ್ಲಿ ಈ ಥರ ಇದೆ. ಫುಲ್ಲು ಫಾರೆಸ್ಟ್ ಥರ ಇದೆ. ಇಲ್ಲಿ ಮನೆ ಈ ಥರ ಕಾಣಿಸುತ್ತೆ ಟೋಟಲಾಗಿ. ಎಷ್ಟು ಪೀಸಾಗಿರುತ್ತೆ ಅಂದರೆ ಇಲ್ಲೆಲ್ಲ ಈ ಥರ ಒಂದೇ ಮನೆ ಇರುತ್ತೆ. ಫುಲ್ಲು ಫಾರೆಸ್ಟ್ ಥರ ಇರುತ್ತೆ. ಒಂದು ಮನೆ ಇರುತ್ತೆ ನೀಟಾಗಿ ಆರಾಮಾಗಿ. ಯಾರ್ದು ಜಂಜಾಟ ಇಲ್ಲ, ಯಾರ್ದು ಕಿರಿಕಿರಿ ಇಲ್ಲ. ಬೇರೆ ಯಾರು ಮನೆ ಹತ್ರ ಬಂದು ಆ ಥರ ಎಲ್ಲ ಮಾಡಲ್ಲ. ನಮ್ಮದಾಯಿತು, ನಮ್ಮ ಕೆಲಸ ಆಯಿತು, ನಾವಾಯಿತು ಅಂದ್ಕೊಂಡು ಆರಾಮಾಗಿ ಹೆಂಗೆ ಬೇಕೋ ಹಂಗಿರ್ಬೋದು. ಈ ಥರ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಜಾಸ್ತಿ. ನನಗಿಷ್ಟ ಈ ಥರ ಪೀಸಾಗಿ ಆರಾಮಾಗಿ ನಮ್ಮ ಪಾಡಿಗೆ ನಾವು ಇರೋದಕ್ಕೆ. ಬಟ್ ಆಗಲ್ವಲ್ಲ, ಏನು ಮಾಡೋದು. ಸೊ ಅವ್ರಿಗೋದ್ರೆ ಅಕ್ಕಪಕ್ಕ ಜನರದ್ದು ಕಿರಿಕಿರಿ, ಅವ್ರಗೋಳು, ನಮ್ಗೋಳು, ನಮ್ಮದೇ ಒಂದಿಷ್ಟಿರುತ್ತೆ. ತೋಡ್ಕೊಳಕ್ಕೆ ಆಗದಿರೋಂಥ ಅಷ್ಟು ಗೋಳಿರುತ್ತೆ. ಬಟ್ ಅಕ್ಕಪಕ್ಕದ ಮನೆಯವರೆಲ್ಲ ಬಂದುಬಿಟ್ಟು ಅವ್ರ ಕಷ್ಟಗಳನ್ನ, ಅವ್ರ ಸಮಸ್ಯೆಗಳನ್ನ, ಅವರ ಒಂದು ಇದನ್ನೆಲ್ಲ ಹೇಳ್ಕೊಂಡು ಅದೊಂದಿಷ್ಟು ತಲೆಗೆ ತುಂಬಿಕೊಂಡು ಬೇಕೋ ಬೇಡವೋ ಕೆಲವೊಂದಿಷ್ಟು ನೆಗೆಟಿವ್ಗಳು ನಮ್ಮ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಆ ಥರ ಕೆಲವೊಂದು ಮಾತುಗಳನ್ನ ಕೇಳಿದಾಗ ಅಂತ ಅನಿಸುತ್ತೆ ನನಗೆ. ಸೊ ಆ ಥರ ಕಿರಿಕಿರಿಗಳು, ಈ ಕಡೆ ಕೆಲಸ ಟೆನ್ಷನ್ಗಳು, ನಮ್ಮದೇ ಒಂದಿಷ್ಟು ಲೈಫ್ದು ಒಂದಿಷ್ಟು ಜಂಜಾಟಗಳು ಕೇಳಿ ನೋಡಿ ಯೋಚನೆ ಮಾಡಿದಾಗೆಲ್ಲ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ನನಗೆ ಈ ಥರ ಪ್ಲೇಸಿಗೆ ಬಂದಾಗ ತುಂಬ, ಕೆಲವೊಬ್ಬರು ರೆಸಾರ್ಟ್ಗೆಲ್ಲ ಹೋಗ್ತಾರಲ್ವ. ಸೊ ಇದೇ ಕಾರಣಕ್ಕೆ ಲೈಕ್ ಲಿಟ್ರಲಿ ತುಂಬ ಸ್ಟ್ರೆಸ್ ಇರುತ್ತೆ, ತುಂಬ ಕಿರಿಕಿರಿ ಇರುತ್ತೆ, ತುಂಬ ಟೆನ್ಷನ್ ಇರುತ್ತೆ. ಸೊ ಈ ಥರ ನೇಚರ್ ಮಧ್ಯೆ ಹೋದಾಗ ಅಥವಾ ನೇಚರ್ಗಳ ಹತ್ರ ಹೋದಾಗ ನಮಗೆ ತುಂಬ ಪೀಸ್ ಮೈಂಡ್ ಸಿಗುತ್ತಲ್ವ. ಸೊ ಅದಕ್ಕೋಸ್ಕರನೇ ಕೆಲವೊಬ್ರು ರೆಸಾರ್ಟ್ಗಳಿಗೆ, ಕೆಲವೊಬ್ಬರು ನೇಚರ್ ಪ್ಲೇಸಿಗೆಲ್ಲ ತುಂಬ ವಿಸಿಟ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಮಧುರನ್ ಮನೆಗೆ ಬಂದೆ ಇವತ್ತು. ನನಗೂ ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡ್ ಬೇಕಿತ್ತು. ಸೊ ಹಾಗಾಗಿ ಮಧುರನ್ ಮನೆಗೆ ಅವಳು ಬಂದು ಒಂದಿನ ಸ್ಟೇ ಮಾಡು ಅಂತ ಹೇಳಿದಾಗ ನಾನು ಯೋಚನೆ ಮಾಡಿಲ್ಲ, ಹಾಗೆ ಲ್ಯಾಪ್ಟಾಪ್ ಎತ್ಕೊಂಡು ಬಂದುಬಿಟ್ಟೆ. ಸೊ ತುಂಬಾ ಖುಷಿ ಆಗುತ್ತೆ ನನಗೆ ಇವ್ರ ಮನೆಗೆ ಹೋದಾಗೆಲ್ಲ. ಇವ್ರ ಮನೆ ಅಂತಲೂ ಅಲ್ಲ, ಇಲ್ಲಿ ಪ್ರಶಾಂತ್ ಮನೆಯೂ ಕೂಡ ಇದೆ ಸಿರ್ಸಿಲಿ. ಸೊ ಅವ್ರ ಮನೆ ಕೂಡ ಹಾಗೇನೆ, ಯಾರ್ದು ತಕರಾರಿಲ್ಲ. ಆರಾಮಾಗಿ ಕೂತ್ಕೊಂಡು ಮನೆಯಲ್ಲಿ ಚಿಲ್ ಮಾಡ್ಬೋದು, ಆ ಥರ ಮನೆ ಅವ್ರದ್ದು. ಅಲ್ಲಿ ನೋಡಿ ತಿಂಡಿಗೆ ಬಾ ಅಂತ ನಾನು ಇಲ್ಲಿ ಬಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಆಯಿತು ಗೈಸ್, ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಸೊ ಮಚ್. ಅಷ್ಟು ಬೇಡ, ಸಾಕು. ಚಟ್ನಿ ಖಾರ ಆದರೆ ನಿಮಗೆ ಆಪ್ಷನಲ್ ಆಗಿ ತುಪ್ಪ ಮತ್ತು ಬೆಲ್ಲ ಇರುತ್ತೆ, ಅದನ್ನು ಹಿಂಗೆ ಮಿಕ್ಸ್ ಮಾಡ್ಕೊಬೇಕು.
ಥರ ಮಿಕ್ಸ್ ಮಾಡಿಕೊಂಡಾಗ ನಿಮಗೆ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಟ್ರೈ ಮಾಡಿ ಮನೆ. ಏನೋ ಗೊತ್ತು. ನಾವಷ್ಟೇ. ಇದು ಇನ್ನೊಂದು ಟೈಪ್ ತುಂಬೆ ಗಿಡ ಅಂತೆ, ನೋಡ್ಬೋದು ಯಾವ ಥರ ಇದೆ ಅಂತ. ಇದು ಕೂಡ ಶಿವನಿಗೆ ಇಷ್ಟ ಅಂತ ಹೇಳ್ತಾರೆ. ಬಿಳಿ ತುಂಬೆ ಗಿಡನೂ ತುಂಬೆ ಗಿಡನೂ ಇರುತ್ತೆ, ಬಟ್ ಇದು ಕಲರ್ ಇದೆ. ಓ ಆವಾಗಲೇ ನಾನು ಇದನ್ನು ನೋಡಿಬಿಟ್ಟು ಇದಷ್ಟೇ ನೋಡಿರೋದು ನಾನು. ಕರಿಬೇವು ಅಂತ ಹೇಳ್ಬಿಟ್ಟು ಜಸ್ಟ್ ಎಲೆ ನೋಡ್ಬಿಟ್ಟು ಕರಿಬೇವು ಅಂದ್ಕೊಂಡೆ. ನೋಡಿದ್ರೆ ಇದು ಹೂವಿನ ಗಿಡ. ನಾನು ಒಬ್ಸರ್ವೇ ಮಾಡಿಲ್ಲ ಗೈಸ್, ಐ ಆಮ್ ಸೋ ಸಾರಿ. ಆಂಟಿ ನನಗೆ ವಿಧವಾದ ಎಂತ ಹೇಳ್ತಾರೆ ಹೂವಿನ ಗಿಡಗಳು ಕಿತ್ತು ಕೊಡ್ತಾ ಇದ್ದಾರೆ ಪಾಪ. ಯಾವುದೆಲ್ಲ ಇದು ಎಲ್ಲ ಆರಾಮ. ಇದು ಬೀಳಿದಲ್ವಾ, ಅದು ಇನ್ನೊಂದು ತುಂಬೆ ಗಿಡ ಇರುತ್ತಲ್ಲ ಅದು ಬೇರೆ ಅಲ್ವಾ? ಹಾಂ, ಇದು ಬಿಳಿ ಕಲರು, ಇದು ರೆಡ್ ಕಲರು. ಇದು ಸೋಂಪಿನ ಗಿಡ ಅಂತೆ ಗೈಸ್, ನೋಡಿ ಇದು ಸೋಂಪಂತೆ, ನಂಗೆ ಗೊತ್ತೇ ಇರಲಿಲ್ಲ. ಆಂಟಿ ಆಮೇಲೆ ಅದನ್ನು ಒಣಗಿಸ್ಬೇಕಾ ತೆಗೆದ್ಬಿಟ್ಟು? ಇವಾಗ ಇದು ಆಲ್ರೆಡಿ ಆಗಿದೆಯಾ? ನೋಡಿ ಗೈಸ್, ಕಾಳಾಗಿದೆ ಸೋಂಪು. ಇದು ಹೂವು, ಇದಾಗಿದೆ. ಇವಾಗ ಸ್ವಲ್ಪ ದೊಡ್ಡ ಆದ್ಮೇಲೆ ಇದನ್ನು ಒಣಗಿಸ್ಬೇಕಂತೆ. ತಿಂದು ನೋಡಿ. ಚೆನ್ನಾಗಿದೆ. ಬಾಯ್ 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 ಅಂಕಲ್, ಬಾಯ್. ಅಲ್ಲಿ ಮುಂದೊಂದು ನಿಲ್ಸು.